ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿ ಏನು ಮಾಡೋಣ ರೀ, ಕ್ಯಾಲ್ಕುಲೇಷನ್ ಆಫ್ NPSR. ಅದರೊಳಗೆ ಏನು ಮಾಡತ್ತಿದ್ವಿ, ಡಿಫ್ರೆಂಟ್ ಕೇಸಸ್ ನೋಡತ್ತಿದ್ವಿ. ಇವತ್ತು ಕೇಸ್ ನಂಬರ್ 4 ನೋಡೋಣ. ಕೇಸ್ ನಂಬರ್ 4 ಏನೈತ್ರಿ, ವೆನ್ ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ದ ಶೇರ್ ಆಫ್ ದ ನ್ಯೂ ಪಾರ್ಟ್ನರ್ ಓನ್ಲಿ ಈಸ್ ಗಿವನ್. ಅಂದರೆ ಓಲ್ಡ್ ರೇಷಿಯೋ ಆಫ್ ದಿ ಓಲ್ಡ್ ಪಾರ್ಟ್ನರ್ಸನ್ನು ಕೊಟ್ಟಾಗ ಮತ್ತು ಶೇರ್ ಆಫ್ ದಿ ನ್ಯೂ ಪಾರ್ಟ್ನರನ್ನು ಕೊಟ್ಟಾಗ ಈ ಕೇಸ್ನಾಗ ನಾವು ಯಾವ ಥರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡೋದು. ಇನ್ ದಿಸ್ ಕೇಸ್ ಫಸ್ಟ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಮೈನಿಂಗ್ ಶೇರ್. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಸಬ್ಸ್ಟ್ರಾಕ್ಟಿಂಗ್ ದ ನ್ಯೂ ಪಾರ್ಟ್ನರ್ ಶೇರ್ ಫ್ರಮ್ 1. Then the remaining share is multiplied with the old share to calculate new ratio. ಅಂದರೆ ಫಸ್ಟ್ ಏನು ಮಾಡ್ತೀವಿ ರೀ, ನಾವು ಈ ಕೇಸ್ ಒಳಗೆ ಫಸ್ಟ್ ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ರಿಮೈನಿಂಗ್ ಶೇರನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಟೋಟಲ್ ಶೇರ್ ಆಫ್ ದಿ ಫರ್ಮ್ ಅಂದರೆ ಏನಿರುತ್ತೆ ರೀ, 1 ಇರ್ತೈತಿ. ಆ 1 ಒಳಗೆ ಏನು ಮಾಡ್ತೀವಿ, ಇದನ್ನು ನ್ಯೂ ಪಾರ್ಟ್ನರ್ ಶೇರನ್ನು ನಾವು ಲೆಸ್ ಮಾಡಿದಾಗ ರಿಮೈನಿಂಗ್ ಶೇರ್ ಗೊತ್ತಾಗ್ತೈತೆ ನಮ್ಗೆ. ಆ ರಿಮೈನಿಂಗ್ ಶೇರನ್ನು ನಾವೇನು ಮಾಡ್ತೀವಿ, ಓಲ್ಡ್ ಶೇರ್ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್ ಜೊತೆಗೆ ಇಂಟು ಮಾಡ್ತೀವಿ ರೀ, ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಏನಾಗ್ತೈತಿ, ನ್ಯೂ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ನೋಡೋಣ. A and B are partners sharing profit and losses in the ratio of 3:2. They admit C into partnership and give him a 1/6 share. Calculate NPSR. ಕ್ವಶನ್ ಏನು ಕೇಳ್ಯಾರಿ ಅವರು, ಎ ಮತ್ತು ಬಿ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವ್ರ ಫರ್ಮಿಗೆ ಸಿ ಅನ್ನೋರು ಏನಾಗ್ತಾರೆ, ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಏನು ಕೊಡ್ತಾರೆ, ಇವರು 1/6 ಶೇರನ್ನು ಕೊಡ್ತಾರಂತ. ಅವ್ರು ಏನು ಕೇಳಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ವರ್ಕಿಂಗ್ ನೋಟ್ ನಂಬರ್ 1. ಫಸ್ಟ್ ಏನು ಮಾಡಬೇಕು ರೀ, ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರ್. ಸೊ ರಿಮೈನಿಂಗ್ ಶೇರ್ ಅಂತಂದರೆ, ರಿಮೈನಿಂಗ್ ಶೇರ್ is equals to total share of the firm, total share of the firm minus new partners share, new partners share. ಟೋಟಲ್ ಶೇರ್ ಆಫ್ ದಿ ಫರ್ಮ್ ಅಂದ್ರೆ ಏನಿರುತ್ತೆ ರೀ, ಇದು ಆಲ್ವೇಸ್ 1 ಇರ್ತದೆ. ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ಅಂದ್ರೆ ಏನಿದೆ ರೀ, ಇಲ್ಲಿದೆ 1/6 ಅದ. 1/6. ಇಲ್ಲಿ ಏನಿರಲಿಲ್ಲ ಅಂದರೂ 1 ಇರುತ್ತೆ ರೀ. ಸೊ 1 ಮತ್ತು 6 LCM ತೆಗೆದ್ರೆ ಏನಾಗುತ್ತೆ ರೀ, 6 ಬರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು, ಇಂಟು 6 ಮಾಡಬೇಕು, ಮಲ್ಟಿಪ್ಲೈ. ಇದು 1. ಸೊ 1 × 6 ಅಂದರೆ 6 ಆಗುತ್ತೆ. ಮೈನಸ್ 1 × 1 1/6 ಅಂದರೆ 5/6. ಇದೇನಾಗುತ್ತೆ ರೀ, ಇದು ರಿಮೈನಿಂಗ್ ಶೇರ್ ಆಗುತ್ತೆ. ಇವಾಗ ಏನು ಮಾಡಬೇಕು ರೀ, NPSRನ್ನು ಫೈಂಡ್ ಔಟ್ ಮಾಡಬೇಕು. ಸೊ NPSR ಈಸ್ ನಥಿಂಗ್ ಬಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ರಿಮೈನಿಂಗ್ ಶೇರ್ ಇಂಟು OPSR, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಸ್ಟ್ ಏನು ಮಾಡಬೇಕು ರೀ, ಎ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ಶೇರ್ ಅಂದರೆ ಇವಾಗ ಫೈಂಡ್ ಔಟ್ ಮಾಡಿವಿ, 5/6 ಇದೆ. OPSR ಅಂದರೆ ಇಲ್ಲಿ ಸಮ್ನಲ್ಲಿ ಕೊಟ್ಟಿದ್ದಾರೆ 3:2, ಹಂಗಾಗಿ 3/5 ಆಗುತ್ತೆ. ಎ ಅವ್ರದ್ದು 5 3 ಎಷ್ಟು ರೀ, 15 ಡಿವೈಡೆಡ್ ಬೈ 6 5 ಎಷ್ಟು ರೀ, 30. ಅದೇ ರೀತಿಯಾಗಿ ಬಿ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು ರೀ. ರಿಮೈನಿಂಗ್ ಶೇರ್ ಎಷ್ಟಿದೆ, 5/6 ಇದೆ. OPSR ಎಷ್ಟಿದೆ, 2/5 ಇದೆ. ಸೊ 5 2 10, 6 5 30. ಸೊ NPSR A:B:C ರೀ. ಎ ಅವ್ರದ್ದು ಎಷ್ಟಿದೆ, 15/30 ಇದೆ. ಬಿ ಅವ್ರದ್ದು ಎಷ್ಟಿದೆ, 10/30 ಇದೆ. ಸಿ ಅವ್ರದ್ದು ಏನಿದೆ ರೀ, 1/6 ಅಂತ ಇಲ್ಲಿ ಸಮ್ನಲ್ಲಿ ಕೊಟ್ಟಿದ್ದಾರೆ, 1/6. ಸೊ ಇದು 1/6. ಇಲ್ಲಿ 30 ಇದೆ, ಇಲ್ಲಿ 30 ಇದೆ. ಇದನ್ನು 30 ಮಾಡ್ಕೋಬೇಕು ರೀ ಡಿನಾಮಿನೇಟರ್. ಸೊ ಹಾಗಾಗಿ ಇಂಟು 5 ಮಾಡಬೇಕು. ಇದು ಮಾಡಿದಾಗ 15:10:5. ಇವು ಮೂರನೇನು ರೀ, ಒಂದು ಮಗ್ಗಿಯೊಳಗೆ ಕಡ್ತು ಹೋಗ್ತಾವೆ. 5 1 5 2 5 3. ಸೊ ಹಾಗಾಗಿ 3:2:1 ಇದೇನು ರೀ, NPSR. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ.
ಇನ್ನೂ ಒಂದು ಸಮ್ ಏನಿದೆ ರೀ, X and Y are partners sharing profit and losses in the ratio of 4:3. They admit Z into partnership and give 2/9 share. Calculate NPSR. ಕ್ವಶನ್ ಏನು ಕೇಳ್ಯಾರಿ, ಎಕ್ಸ್ ಮತ್ತು ವೈ ಅನ್ನೋರು ಪಾರ್ಟ್ನರ್ಸ್ ಅದಾರಂತ, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 4:3 ರೇಷೋ ಪ್ರಕಾರ ಹಂಚ್ಕೋತಾರಂತ. ಝಡ್ ಅನ್ನೋರು ಅವ್ರ ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರಂತ, ಅವ್ರಿಗೆ ಏನು ಮಾಡ್ತಾರೆ ಇವರು 2/9 ಶೇರನ್ನು ಕೊಡ್ತಾರ. NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಫಸ್ಟ್ ವರ್ಕಿಂಗ್ ನೋಟ್ ನಂಬರ್ 1 ರೀ, ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರ್. ರಿಮೈನಿಂಗ್ ಶೇರ್ ಫಾರ್ಮುಲಾ ಏನೈತ್ರಿ, ರಿಮೈನಿಂಗ್ ಶೇರ್ ಈಸ್ ಈಕ್ವಲ್ಸ್ ಟು ಟೋಟಲ್ ಶೇರ್ ಆಫ್ ದಿ ಫರ್ಮ್ ಮೈನಸ್ ನ್ಯೂ ಪಾರ್ಟ್ನರ್ಸ್ ಶೇರ್. ಟೋಟಲ್ ಶೇರ್ ಆಫ್ ದಿ ಫರ್ಮ್ ಅಂದ್ರೆ ಇದು ಆಲ್ವೇಸ್ 1 ಇರ್ತದೆ ರೀ, ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ಅಂತಂದ್ರೆ ಇಲ್ಲಿ ಏನಿದೆ 2/9 ಇದೆ. ಸೊ 2/9 ಇಲ್ಲಿ 1 ಐತಲ್ರಿ, ಇದು ಆಲ್ವೇಸ್ 1 ಇರ್ತೈತಿ. ಇದ್ರ ಕೆಳಗೆ 1 ಮತ್ತು 9 LCM 9 ಆಗುತ್ತೆ, ಇಂಟು 9 ಮಾಡಬೇಕು. ಇಲ್ಲಿ ಇಂಟು 1, ಸೊ 1 × 9 9 ಆಗುತ್ತೆ, ಮೈನಸ್ 2 × 1 2 ಆಗುತ್ತೆ, ಡಿವೈಡೆಡ್ ಬೈ 9 ಅಂದರೆ 7/9. ಇದೇನು ರೀ ರಿಮೈನಿಂಗ್ ಶೇರ್ ಇದು. ಇವಾಗ ಏನು ಮಾಡ್ಬೇಕು ರೀ, NPSRನ ಕ್ಯಾಲ್ಕುಲೇಟ್ ಮಾಡಬೇಕು. NPSR ಈಸ್ ಈಕ್ವಲ್ಸ್ ಟು ರಿಮೈನಿಂಗ್ ಶೇರ್ ಇಂಟು OPSR. ಸೊ ಫಸ್ಟ್ ಎಕ್ಸ್ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು ರೀ. ರಿಮೈನಿಂಗ್ ಶೇರ್ ಎಷ್ಟಿದೆ, 7/9 ಇದೆ. OPSR ಅಂದರೆ ಇಲ್ಲಿ ಸಮ್ನಲ್ಲಿ ಕೊಟ್ಟಿದ್ದಾರೆ ರೀ 4:3 ಅಂತಂದು. ಸೊ 4/7 ಆಗುತ್ತೆ. 7 4 ಎಷ್ಟು ರೀ 28, 7 9 ಎಷ್ಟು ರೀ 63, 9 7 63 ರೀ. ಅದೇ ರೀತಿಯಾಗಿ ವೈ ಅವ್ರು ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ಶೇರು 7/9 ಇದೆ. ನೆಕ್ಸ್ಟು OPSR ಅಂದರೆ ಏನಾಗುತ್ತೆ ರೀ 3/7 ಆಗುತ್ತೆ. 7 3 ಎಷ್ಟು ರೀ 21, ಡಿವೈಡೆಡ್ ಬೈ 9 × 7 ಅಂದರೆ 63 ಆಗುತ್ತೆ. ಸೊ NPSR ಈಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಟು ವೈ ಈಸ್ ಟು ಝಡ್. ಎಕ್ಸ್ ಎಷ್ಟಿದೆ ರೀ 28 ಡಿವೈಡೆಡ್ ಬೈ 63 ಇದೆ. ವೈ ಅವ್ರದ್ದು ಎಷ್ಟಿದೆ ರೀ 21 ಡಿವೈಡೆಡ್ ಬೈ 63 ಇದೆ. ಝಡ್ ಅವ್ರದ್ದು ಏನಿದೆ ರೀ 2/9 ಅಂತ ಇದೆ. ಸೊ 2/9 ಇದು 63 ಇದೆ, ಇದು 63 ಇದೆ, ಇದು 63 ಆಗಬೇಕು ಡಿನಾಮಿನೇಟರ್. ಸೊ ಹಾಗಾಗಿ ಏನು ಮಾಡ್ತೀವಿ ರೀ ಇಂಟು 7 ಮಾಡ್ತೀವಿ ರೀ, ಮೇಲೂ 7ಇಂದ ಇಂಟು ಮಾಡಬೇಕು. ಅವಾಗೆ 28:21:14 ಆಗುತ್ತೆ. ಸೊ ಇವು ಮೂರೂ ಏನು ರೀ ಒಂದ ಮಗ್ಗಿ ಒಳಗೆ ಕಟ್ತು ಹೋಗ್ತಾವೆ 7 ಮಗ್ಗಿ ಒಳಗೆ ಹೋಗ್ತಾವೆ ರೀ. 7 2 7 3 7 4. ಸೊ ಹಾಗಾಗಿ 4:3:2 ಇದೇನು ರೀ NPSR ರೀ. ಥ್ಯಾಂಕ್ ಯು ಆಲ್.